ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತಿಕೊಂಡಿರು ಎಂದು ನುಡಿದನು. ಅದೇ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ಬೈಬಲ್ ಅಲ್ಲಿ ದೇವರು ನೋಡ್ತೀವಿ, ಏಸಪ್ಪ ಎಲ್ಲಿ ಕೂತಿರ್ತಾರಂತೆ? ಪಿತಾ ದೇವರಿಗೆ ಬಲಗಡೆಯಲ್ಲಿ ಕೂತಿರ್ತಾರಂತೆ. ಹಲ್ಲೆಲೂಯಾ. ಅಂದ್ರೆ ಏನ್ ಹೇಳ್ತಿದಾರೆ ಇಲ್ಲಿ ಏಸಪ್ಪ ಮಾತಾಡ್ತಾ ಇರೋದೇನು ಅಂದ್ರೆ, ಪಿತಾ ದೇವರು ಹೇಳ್ತಾ ಇರೋದೇನು ಅಂದ್ರೆ, ಮಗನಿಗೆ, ಒಡೆಯನಿಗೆ, ಅಂದ್ರೆ ನಮ್ಮ ಒಡೆಯನಿಗೆ ಹೇಳೋದೇನಂದ್ರೆ, ನಿನ್ನ ಎಲ್ಲಾ ವೈರಿಗಳನ್ನು ನಾಶ ಮಾಡುವ ತನಕ ನಿನ್ನನ್ನು ನನ್ನ ಪಕ್ಕದಲ್ಲಿ ಕುಳಿತುಕೊಂಡಿರು. ಹಲ್ಲೆಲೂಯಾ. ನಾವು ಬೈಬಲ್ ಅಲ್ಲಿ ನೋಡ್ತೀವಿ, ಆಕಾಶವು ಆತನ ಸಿಂಹಾಸನ, ಭೂಮಿಯು ಆತನ ಪಾದಪೀಠ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತರ ನೋಡ್ಬೇಕಾದ್ರೆ ಇಲ್ಲಿ ಹೇಳ್ತಿದೆ, ಯೆಹೋವನು ನನ್ನ ಒಡೆಯನಿಗೆ. ಇಲ್ಲಿ ವಾಕ್ಯವನ್ನು ನೋಡಿ, ಯೆಹೋವನು ನನ್ನ ಒಡೆಯನಿಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠ ಮಾಡುವ ತನಕ. ಅಂದ್ರೆ ಏನು? ಎಲ್ಲಾ ಅಂಧಕಾರ ಶಕ್ತಿಗಳನ್ನ ನಾಶ ಮಾಡಿ ಅದನ್ನೆಲ್ಲ ನಿನ್ನ ಪಾದದ ಕೆಳಗಡೆ ಕೊಡುವ ತನಕ ನೀನು ನನ್ನ ಬಲಗಡೆಯಲ್ಲಿ ಕೂತಿರು. ಅಂದ್ರೆ ಏನು? ನ್ಯಾಯ ತೀರ್ಪಿಗೆ ಹೋಗೋದಕ್ಕಿಂತ ಮುಂಚೆ ಪಿತಾದೇವರು ಎಲ್ಲಾನ ನಾಶ ಮಾಡಿ ಏಸಪ್ಪ ಪಾದದ ಕೆಳಗಡೆ ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾ ಇದ್ದಾರೆ ಪಾದಪೀಠ ಮಾಡುವ ತನಕ. ಅಂದ್ರೆ ರಾಜ ನೋಡಿದಿರಾ, ರಾಜ ಒಂದು ಕಾಲಿಟ್ಕೊಳ್ಳೋದಕ್ಕೆ ಅಂತ ಒಂದು ಜಾಗ ಕೊಟ್ಟಿರ್ತಾರೆ, ಚಿಕ್ಕದಾಗಿ ಒಂದು ಟೇಬಲ್. ಆ ತರ ಟೇಬಲ್ ಮಾಡೋವರೆಗೂ ನೀನ್ ನನ್ನ ಪಕ್ಕದಲ್ಲಿ ಕುತ್ಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ವಾಕ್ಯ ಓದೋಣ. ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚೀಯೋನಿನ ಹೊರಗೆ ಹಬ್ಬಿಸುವನು. ಸಾಕು. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತದೆ, ಯೆಹೋವನು ರಾಜದಂಡದ ಆಳಿಕೆಯನ್ನು, ಅಂದ್ರೆ ಏನು? ಯೇಸು ಸ್ವಾಮಿ ಬರುವಂತ ಆಳ್ವಿಕೆಯನ್ನ ಚಿಯೋನ್ ಪರ್ವತವನ್ನೇ ದಾಟುವಷ್ಟು ಆತನು ಮಾಡ್ತಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಕೇಳ್ಬೇಕು. ಹಲ್ಲೆಲೂಯಾ. ಇಲ್ಲಿ ಹೇಳ್ತದೆ ವಾಕ್ಯ, ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚಿಯೋನಿನ ಹೊರಗೆ ಹಬ್ಬಿಸುವನು. ಅಂದ್ರೆ ಏನು? ಚಿಯೋನ್ ಪರ್ವತವು ಪರಿಶುದ್ಧವಾದ ಪರ್ವತ ಅಂತ ನಾವು ವಾಕ್ಯದಲ್ಲಿ ನೋಡಲ್ಪಡ್ತೀವಿ. ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ ಅಂದ್ರೆ, ನಾನು ಕಣ್ಣೆತ್ತಿ ನೋಡ್ಬೇಕಾದ್ರೆ ಚಿಯೋನ್ ಪರ್ವತದಿಂದ ಬರುತ್ತದೆ. ಹಲ್ಲೆಲೂಯಾ. ಚಿಯೋನ್ ಪರ್ವತದ ದೇವರು ವಾಸ ಮಾಡುವಂತ ಸ್ಥಾನ. ಹಲ್ಲೆಲೂಯಾ. ದೇವರು ಬಂದಾಗ ಫಸ್ಟ್ ಇಳಿದು ಬರೋದೇ ಚಿಯೋನ್ ಪರ್ವತದ ಮೇಲೆ. ಹಲ್ಲೆಲೂಯಾ. ಆ ಪರ್ವತದ ಮೇಲೆ ಬಂದಾಗ ಆತನ ರಾಜ್ಯಕ್ಕೆ ಆಳ್ವಿಕೆಯು ಇಡೀ ಭೂಮಿಯೆಲ್ಲ ಹಬ್ಬುತ್ತಂತೆ. ಹಲ್ಲೆಲೂಯಾ. ಅಂದ್ರೆ ಏನು? ಇಲ್ಲಿರೋದು ಎಲ್ಲಾ ಆಳ್ವಿಕೆಯು ಆ ಜಾಗದಿಂದನೇ ಶುರುವಾಗೋದು. ಹಲ್ಲೆಲೂಯಾ. ಸೈತಾನನು ಬಂದ್ರೆ ಅದೇ ಜಾಗದಲ್ಲಿ ಕುತ್ಕೊಳ್ಳೋದು. ಹಲ್ಲೆಲೂಯಾ. ಆ ಜಾಗದಿಂದನೇ ಆಳ್ವಿಕೆನ ಸ್ಟಾರ್ಟ್ ಮಾಡೋದು. ಎಲ್ಲಾ ಕೆಟ್ಟದ್ದು ಎಲ್ಲಾ ಒಳ್ಳೇದು ತೆಗೆದು ಬರೀ ಕೆಟ್ಟದನ್ನ ಮಾತ್ರ ತುಂಬಿಸೋದು ಆ ಜಾಗದಿಂದನೇ ಶುರುವಾಗೋದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದಾಗ ಆ ಜಾಗದಿಂದನೇ ಎಲ್ಲಾ ಕೆಟ್ಟದ್ದು ನಾಶ ಆಗಿ ಒಳ್ಳೇದು ಸ್ಟಾರ್ಟ್ ಆಗೋದು. ಹಲ್ಲೆಲೂಯಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನು ನಿನ್ನ ರಾಜದಂಡದ ಆಳ್ವಿಕೆಯನ್ನು ಚಿಯೋನಿನ ಹೊರಗೆ ಹಬ್ಬಿಸುವನು. ಅಂದ್ರೇನು? ಚಿಯೋನ್ ದೇಶ ಇರುವಂತ ಜಾಗವನ್ನು ಬಿಟ್ಟು ಹಬ್ಬಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ಹೇಳ್ತಾ ಇದ್ದಾರೆ, ಪಿತಾ ದೇವರು ಯೇಸು ಸ್ವಾಮಿಗೆ ಎಲ್ಲಾ ಅಂಧಕಾರ ಶಕ್ತಿನ ನಾಶ ಮಾಡಿ ಆತನ ಪಾದಪೀಠದ ಕೆಳಗಡೆ ಕೊಡುವನು. ಅದಾದ್ಮೇಲೆ ಆತನು ಚಿಯೋನ್ ಪರ್ವತದ ಮೇಲೆ ಬರುವನು. ಹಲ್ಲೆಲೂಯಾ. ಇದು ಏನ್ ಹೇಳ್ತಿದೆ ವಾಕ್ಯ ಅಂದ್ರೆ, ದೇವರ ಬರುವಳಿಕೆಯನ್ನ ಇಲ್ಲಿ ಮುಂತಿಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮತ್ತಾಯದಲ್ಲಿ ನೋಡ್ಬೇಕಾದ್ರೆ, ಮತ್ತಾಯದಲ್ಲಿ ದೇವರು 3 ಸಲ ಹೇಳ್ತಾರೆ ಬೇರೆ ಬೇರೆ ಜಾಗದಲ್ಲಿ. ದೇವರ ಮಗ ಬರ್ತಾನೆ, ಅವನು ಅನ್ಯ ಜನರ ಕೈಗೆ ಒಪ್ಪಿಸಲ್ಪಡ್ತಾನೆ, ಅವನ್ನ ಎತ್ಕೊಂಡೋಗಿ ಶಿಲುಬೆಗೆ ಹಾಕ್ತಾರೆ ಅಂತ 3 ಜಾಗದಲ್ಲಿ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಅದೇ ರೀತಿ ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆನೆ ದಾವೀದನು ಬರೀತಾರೆ, ಆತನು ಬರುವಂತ ಸಮಯ ಬರುತ್ತೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾಗಿ ಎಷ್ಟೋ ವರ್ಷಗಳಾದ್ಮೇಲೆ ಯೆಶಾಯ ಬರೀತಾರೆ, ಆತನು ಬರುವಂತ ಸ್ಥಳ ಇದೆ, ಆತನು ಬರುವಂತ ಜಾಗ ಇದೆ, ಆತನು ಬರ್ತಾ ಇದ್ದಾರೆ ಅಂತ. ಅದಾಗಿ ಎಷ್ಟೋ ವರ್ಷಕ್ಕೆ ಯೋಹಾನ ಮಾತಾಡ್ತಾರೆ, ಆತನು ಬರೋ ದಾರಿಗಳನ್ನ ನೆಟ್ಟಗೆ ಮಾಡಿ. ಆತನ ಬರುವಂತ ದಾರಿಗಳು ಹಳ್ಳ ಕೊಳ್ಳವಾಗಿರಲ್ಲ, ಎಲ್ಲ ನೆಟ್ಟಗಿರುವಂತ ದಾರಿಗಳಾಗಿರ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಬಂದು ಯೇಸು ಸ್ವಾಮಿ ಬಂದು ಹೋಗ್ಬೇಕಾದ್ರೆ ಹೇಳ್ತಾರೆ, ನಾನು ಮತ್ತೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ಬರ್ತೀನಿ, ಅಲ್ಲಿವರೆಗೂ ಯುಗಾದ ಸಮಾಪ್ತಿಯವರೆಗೂ ನಾನು ನಿಮ್ಮೊಟ್ಟಿಗೆ ಹೇಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಏನ್ ಹೇಳ್ತಾ ಇದಾರೆ? ಇಲ್ಲಿ ಪ್ರಾಮಿಸ್ ಮಾಡ್ತಾ ಇದಾರೆ, ಆತನು ಬಂದೇ ಬರ್ತಾನೆ ಅಂತ. ಹಲ್ಲೆಲೂಯಾ. ಆತನು ಬರ್ತಾನೆ ಅಂತ ಹೇಳಿದ್ಮೇಲೆ ಆತನು ಬಂದೇ ಬರ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಆತನ ವಾಕ್ಯಗಳನ್ನ ಬದಲಾಯಿಸೋದಕ್ಕೆ ಬರ್ಲಿಲ್ಲ, ನೆರವೇರಿಸೋದಕ್ಕೆ ಬಂದ್ರು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. 3ನೇ ವಾಕ್ಯ ಓದೋಣ. ನೀನು ಸೈನ್ಯವನ್ನು ಕೂಡಿಸುವ
ದಿನದಲ್ಲಿ ಹಾ. ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ಬರ್ಬೇಕಾದ್ರೆ ಅವರ ಸೈನ್ಯನ ಕೂಡಿಸ್ಕೊತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಿತಾ ದೇವರು ಯಾವಾಗ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯೇಸು ಸ್ವಾಮಿನ ಯಾವಾಗ ಕಳಿಸ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ ಪ್ರಕಟಣೆ ಅಧ್ಯಾಯದಲ್ಲಿ, ನನ್ನ ಬಲಗಡೆಯಲ್ಲಿ ಇರುವಂತ ದೇವದೂತರುಗಳಿಗೂ ಕೂಡ ಗೊತ್ತಿರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಯಾವ ದೇವದೂತರಿಗೂ ಕೂಡ ಗೊತ್ತಿರಲ್ಲ ದೇವರು ಯಾವಾಗ ಎದ್ದು ಬರ್ತಾರೆ ಅಂತ. ಆದ್ರೆ ಎದ್ದು ಬರ್ತಾರೆ. ಹಲ್ಲೆಲೂಯಾ. ಆತನ ಎದ್ದು ಬರುವಂತ ಸಮಯಗಳಲ್ಲಿ ಆತನ ಸೈನಿಕರನ್ನು ಕೂಡಿಸಿಕೊಳ್ತಾರಂತೆ. ಯಾರ? ಸೋಲ್ಜರ್ಸ್. ಅವ್ರ ಜೊತೆ ಬರ್ಬೇಕಾಗಿರುವಂತ ಎಲ್ಲಾ ದೇವದೂತರುಗಳನ್ನ ಕೂಡಿಸ್ಕೊತಾರಂತೆ. ಹಲ್ಲೆಲೂಯಾ. ಆತನ ದೇವದೂತರುಗಳಲ್ಲಿ ವಿಂಗಡಿಸಿದಾನೆ. ಏನಂತ? ಸ್ವಲ್ಪ ಜನನ ನಾಶ ಮಾಡೋದಕ್ಕೆ ಅಂತಾನೆ ಬೇರೆ ಬೇರೆ ದೇವದೂತರುಗಳಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಡಾಡೋದಕ್ಕೆ ಬೇರೆ ದೇವದೂತರುಗಳು, ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬೇರೆ ದೇವದೂತರುಗಳು, ನಮ್ಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಬೇರೆ ದೇವದೂತರುಗಳು, ನಮ್ಗೆ ಇದೇ ಮನೆ ಅಂತ ತೋರ್ಸಿಕೊಡೋದಕ್ಕೆ ಬೇರೆ ದೇವದೂತರುಗಳು, ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂಗ್ ನಡೀರಿ ಹಂಗ್ ನಡೀರಿ ಅಂತ ಹೇಳ್ಕೊಡೋದಕ್ಕೆ ಬೇರೆ ದೇವದೂತರು. ಹಲ್ಲೆಲೂಯಾ. ನಾಶ ಮಾಡೋದಕ್ಕೆ ಬೇರೆ ದೇವದೂತರು. ಹಲ್ಲೆಲೂಯಾ. ಇಷ್ಟೆಲ್ಲಾ ದೇವ್ರ ಜೊತೆ ದೇವದೂತರುಗಳು ಇರ್ತಾರೆ. ಆ ದೇವದೂತರುಗಳನ್ನೆಲ್ಲ ಕೂಡಿಸ್ಕೊಂಡು ಬರ್ಬೇಕಾದ್ರೆ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗೆ ಸೇರಿಕೊಳ್ಳುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು? ಆತನ ಪ್ರಜೆಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಮಲಾಖಿಯದಲ್ಲಿ ಆತನ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಮಗನಾಗಿ ಕರೆದಿದ್ದೀನಿ, ನಾನು ನಿನಗೆ ರಾಜ ತಂದೆಯಾಗಿದ್ದೀನಿ, ನೀನು ನನ್ನ ಪ್ರಜೆ ಆಗಿದ್ಯಾ, ನಾನು ನಿನಗೆ ರಾಜನಾಗಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಹೇಳ್ತೇನೆ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗೆ ಸೇರಿಕೊಳ್ಳುವರು. ಹಲ್ಲೆಲೂಯಾ. ಎಷ್ಟು ಜನ ದೇವರು ಬಂದ್ರೆ ಈ ಕ್ಷಣದಲ್ಲಿ ಹೋಗಕ್ ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಹಲ್ಲೆಲೂಯಾ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಹಲ್ಲೆಲೂಯಾ. ಹೋದ ವಾರದಲ್ಲಿ ಒಂದು ಮೋಡಗಳನ್ನ ನೋಡಿದೆ. ಆ ಮೋಡಗಳು ಎಷ್ಟು ಚೆನ್ನಾಗಿ ಅರೇಂಜ್ ಆಗಿತ್ತು ಅಂದ್ರೆ, ಇನ್ನೇನು ದೇವ್ರು ಹಿಂಗೆ ನಡ್ಕೊಂಡ್ ಬರ್ತಾರೇನೋ ಅನ್ನಷ್ಟು ಚೆನ್ನಾಗಿ ಫುಲ್ ರೌಂಡ್ ಆಗಿ ಇದಾಗಿ ಮಧ್ಯದಲ್ಲಿ ಮಾತ್ರ ಆಕಾಶ ಕಾಣಿಸ್ತಾ ಇದೆ. ಇನ್ ಮಿಕ್ಕಿದೆಲ್ಲ ಮೋಡ ತುಂಬಿಕೊಂಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಟೈಮಲ್ಲಿ ದೇವ್ರು ಬಂದ್ಬಿಟ್ರೆ ಅಂತ ನನಗೊಂದು ಭಯ. ಏನಕ್ಕೆ ಅಂದ್ರೆ, ನಾವು ಆ ದಿನದಲ್ಲಿ ಏನು ತಪ್ಪು ಮಾಡಿರಲ್ವಾ, ಪಾಪ ಮಾಡಿರಲ್ವಾ, ತಪ್ಪಾಗಿ ಮಾತಾಡಿರಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸೇರ್ಕೊಳ್ಳುವಂತವ್ರಿಲ್ಲ. ಅಯ್ಯೋ ದೇವ್ರ ನನಗೆ ಒಂಚೂರು ಟೈಮ್ ಇರ್ಲಿ ಅಂತ ಕೇಳ್ಕೊಳ್ಳೋರಾಗಿದ್ದೀವಿ. ಏನಕ್ಕೆ ಅಂದ್ರೆ ನಮ್ಮ ಪಾಪಗಳು ಆ ಟೈಮಲ್ಲಿ ನಮಗೆ ನೆನ್ಪು ಬಂದ್ಬಿಡುತ್ತೆ. ಅಯ್ಯೋ ದೇವ್ರು ಇವಾಗ ಬಂದ್ಬಿಟ್ರೆ ನಾನು ನಿಜವಾಗ್ಲೂ ಪರಲೋಕಕ್ಕೆ ಹೋಗ್ತೀನಾ ಅನ್ನೋ ಕ್ವಶನ್ ನಮಗೆ ಬಂದ್ಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿ ಸೇರಿಕೊಳ್ಳುವರು. ಯಾರು? ಆತನನ್ನ ನಿಜವಾಗಿ ಮನಸ್ಸಿಂದ ಆರಾಧಿಸುವರು. ಹಲ್ಲೆಲೂಯಾ. ಆತನ ಬರ್ತಾನೆ ಅಂದ್ರೆ ನಂತರ ಯೋಚನೆ ಮಾಡಲ್ಲ, ಅಯ್ಯೋ ನನಗೆ ಇನ್ನೊಂಚೂರು ಟೈಮ್ ಬೇಕು ಅಂತ ಯೋಚನೆ ಮಾಡಲ್ಲ. ಆತನ ಬರ್ಬೇಕಾದ್ರೆ ನನ್ನ ತಂದೆ ಬರ್ತಾ ಇದಾರೆ, ರೆಡಿ ಹೋಗೋಣ ಅಂತ ಹೋಗ್ತಾರಲ್ಲ, ಅವರು ಆತನ ಪ್ರಜೆಗಳಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಕೆಳಗಡೆ ಹೋಗೋಣ. ಪರಿಶುದ್ಧ ವಸ್ತ್ರಭೂಷಿತರಾದ ನಿನ್ನ ಯುವ ಸೈನಿಕರು ಉದಯ ಕಾಲದ ಇಬ್ಬನಿಯಂತಿರುವರು. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? ಪರಿಶುದ್ಧ ವಸ್ತ್ರಭೂಷಿತರಾದ. ಹಲ್ಲೆಲೂಯಾ. ಈ ಬೆಳಗ್ಗೆ ಎದ್ದು ಆಚೆ ಬಂದು ನೋಡಿದಾಗ ಮಂಜು ಕುತ್ಕೊಂಡಿದ್ದಾಗ ಎಷ್ಟು ಬೆಳ್ಳಗಿರುತ್ತಲ್ವಾ, ಅದೇ ರೀತಿ ಅಷ್ಟು ಬೆಳ್ಳಗಿರುವಂತ ವಸ್ತ್ರನ ಹಾಕೊಂಡು ನಿನ್ನ ಯುವ ಸೈನಿಕರು ಅಂದ್ರೆ ಏನು, ನಿನ್ನ ಜೊತೆ ಇರುವಂತ ಸೋಲ್ಜರ್ಸ್, ಇನ್ನು ಯಂಗ್ಸ್ಟರ್ಸ್, ಯಂಗ್ ಸೋಲ್ಜರ್ಸ್, ಅವರು ಇಬ್ಬನಿ ಆಗಿರುವುದು. ಬೆಳಿಗ್ಗೆ ಬೀಳುವಂತ ಫಾಗ್ ಇರುತ್ತಲ್ಲ, ಮಂಜು, ಆ ಮಂಜಿನ ಹಾಗಿರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹೇಗಿರ್ಬೇಕಂತೆ ಇಲ್ಲಿ? ಪರಿಶುದ್ಧವಾಗಿರುವಂತ ಮಂಜಿನ ಹಾಗೆ ನಾವಿರ್ಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ವಸ್ತ್ರಭೂಷಣವು ಪರಿಶುದ್ಧವಾಗಿರುವಂತ ಮಂಜಿನ ಆಗಿರ್ಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ 4ನೇ ವಾಕ್ಯದ, ನೀನು ಸದಾ ಕಾಲವು ದೇಕನ ತರಹದ ಯಾಜಕನು ಎಂದು ಯೆಹೋವನು ಆಣೆ ಇಟ್ಟು ನುಡಿದಿದ್ದಾನೆ, ಪಶ್ಚಾತ್ತಾಪ ಪಡುವುದಿಲ್ಲ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೀವಿ, ನೀನು ಸದಾಕಾಲ ಮೆಲ್ಕಿಜೆದೇಕನ ಹಾಗೆ. ಹಲ್ಲೆಲೂಯಾ. ಮೆಲ್ಕಿಜೆದೇಕನು ಆತನು ಈ ಬೈಬಲ್ ಅಲ್ಲಿ ನಾವು ಎಲ್ಲಿಯೂ ಕೂಡ ಜಾಸ್ತಿ ನೋಡೋದಿಲ್ಲ. ನಾವು ನೋಡೋದು ಆತನು ಯಾಜಕನಾಗಿದ್ದನು ಅಂತ ನಾವು ನೋಡ್ತೀವಿ. ಹಲ್ಲೆಲೂಯಾ. ಆತನು ರಾಜನಾಗಿದ್ದ, ಯಾಜಕನಾಗಿದ್ದ, ಸೇವೆ ಮಾಡ್ತಿದ್ದ.
ಅಷ್ಟು ಮಾತ್ರ ನೋಡ್ತೀವಿ. ಆತನ ಎಲ್ಲಿಂದ ಬಂದ, ಎಲ್ಲಿಗೆ ಹೋದ ಅನ್ನೋದು ಬೈಬಲ್ ಅಲ್ಲಿ ಎಲ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೋ ಅಬ್ರಾಹಂ ಎಲ್ಲಾ ಲೂಟಿ ಮಾಡ್ಕೊಂಡು ಒಂದು ಜಾಗದಿಂದ ಬರ್ಬೇಕಾದ್ರೆ ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ಮೆಲ್ಕಿಸೆದೇಕನು ಅಡ್ಡ ಬರ್ತಾನೆ. ಅಡ್ಡ ಬಂದು ಮೆಲ್ಕಿಸೆದೇಕ ಅಡ್ಡ ಬಂದು ಅಬ್ರಾಹಂ ಹತ್ರ ಕೇಳ್ತಾನೆ, ಹತ್ರನೇ ಒಂದು ಭಾಗ ನನಗೆ ಕೊಡು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬೈಬಲ್ ಅಲ್ಲಿ ದೇವರಿಗೆ ಮಾತ್ರ ಹತ್ರನೇ ಒಂದು ಭಾಗ ಕೊಡ್ತೀವಿ. ಆದ್ರೆ ಇಲ್ಲಿ ಮೆಲ್ಕಿಸೆದೇಕನು ಬಂದು ಹತ್ರನೇ ಒಂದು ಭಾಗನ ಕೇಳ್ತಾನೆ. ಅಬ್ರಾಹಂ ಹತ್ರ ಒಂದು ಭಾಗನ ಅವನಿಗೆ ಕೊಡ್ತಾನೆ. ಅವನು ಅಬ್ರಾಹಮನ್ನ ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಅಲ್ಲಿ ಯಾಜಕನಾಗಿದ್ದ. ಯಾಜಕ ಅಂದ್ರೆ ಪರಿಶುದ್ಧವಾಗಿರುವಂತ ಒಂದು ಆತ್ಮ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಶುದ್ಧವಾಗಿರುವಂತ ಒಬ್ಬ ರಾಜ ಆತ್ಮ, ಆ ತರ ಇರುವಂತ ಒಬ್ಬ ಯಾಜಕ ಅಬ್ರಾಹಮನ್ನ ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಅದ್ರಲ್ಲಿ ಒಂದು ಭಾಗನ ತಗೊಂಡು ಅವನ್ನ ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಮೆಲ್ಕಿಸೆದೇಕನ ಹಾಗೆ ಯಾಜಕನಾಗು, ಆಗ ದೇವರು ಪಶ್ಚಾತ್ತಾಪ ಪಡಲ್ಲ. ಹಲ್ಲೆಲೂಯಾ. ನಾವು ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ದೇವರು ಮನಸ್ಸು ನೊಂದು ಪಶ್ಚಾತ್ತಾಪ ಪಡ್ತಾರೆ, ಮನುಷ್ಯನ ಯಾಕೆ ಸೃಷ್ಟಿ ಮಾಡ್ತೇವೆ ಅಂತ. ಹಲ್ಲೆಲೂಯಾ. ನೋಹ ಟೈಮ್ ಅಲ್ಲಿ ನೋಡ್ಬೇಕಾದ್ರೆ. ಹಲ್ಲೆಲೂಯಾ. ಅದೇ ಇಲ್ಲಿ ವಾಕ್ಯ ಹೇಳ್ತಾರೆ, ನೀನು ಮೆಲ್ಕಿಸೆದೇಕನ ಹಾಗೆ ಯಾಜಕನಾಗು, ಆಗ ದೇವರು ನಿನ್ನ ವಿಷಯದಲ್ಲಿ ಪಶ್ಚಾತ್ತಾಪ ಪಡೋದಿಲ್ಲ. ಹಲ್ಲೆಲೂಯಾ. ಯಾಜಕನು ಹೇಗಿರ್ಬೇಕು? ಹಲ್ಲೆಲೂಯಾ. ಯಾಜಕನು ಹೇಗಿರ್ಬೇಕು? ಯಾಜಕನು ಹೇಗಿರ್ಬೇಕು ಅಂದ್ರೆ ತನ್ನ ಕೋಪದ ಮೇಲೆ ಅವನಿಗೆ ಹಿಡಿತಾ ಇರ್ಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಅವನು ಬೀದಿಯಲ್ಲಿ ನಿಂತ್ಕೊಂಡು ಕಿರ್ಚಾಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬರಿಗೆ ಅಸಹ್ಯವಾಗಿ ಮಾತುಗಳನ್ನ ಆಡೋದಿಲ್ಲ, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ, ಇನ್ನೊಬ್ಬರ ವಿಷಯದಲ್ಲಿ ದ್ವೇಷ ಸಾಧಿಸೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಜಕರ ಗುಣಗಳು ಇಂಥವು. ಹಲ್ಲೆಲೂಯಾ. ಆದ್ರೆ ನಾವೇನಾಗಿದ್ದೀವಿ? ನಾನೇನಾಗಿದ್ದೀನಿ? ಹಲ್ಲೆಲೂಯಾ. ರೋಡಲ್ಲಿ ನಿಂತ್ಕೊಂಡು ಕಿರ್ಚ್ತೀನಿ, ಇನ್ನೊಬ್ಬರ ಮೇಲೆ ನಾನು ಕೋಪ ಮಾಡ್ಕೋತೀನಿ, ಇನ್ನೊಬ್ಬರಿಗೆ ನಾನು ಶಾಪ ಹಾಕ್ತೀನಿ, ಇನ್ನೊಬ್ಬರ ಮೇಲೆ ನಾನು ಕೆಟ್ಟದಾಗಿ ಮಾತಾಡ್ತೀನಿ, ಇನ್ನೊಬ್ಬರ ಮೇಲೆ ನಾನು ಬೇರೆಯವ್ರ ಹತ್ರ ಚಾಡಿ ಹೇಳ್ತೀನಿ. ಹಲ್ಲೆಲೂಯಾ. ಆಗ ನಾನು ಯಾಜಕನಾಗ್ತೀನಾ? ಹಲ್ಲೆಲೂಯಾ. ನಾವು ಯಾಜಕರಾಗಲ್ಲ. ಮೆಲ್ಕಿಸೆದೇಕನ ಹಾಗೆ ಯಾಜಕನಾಗುವಂತ ಇಲ್ಲಿ ದೇವರು ಬರೆದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನ ಹಾಗೆ ಆಗುವಂತ ಯೆಹೋವನು ಆಣೆಯನ್ನಿಟ್ಟು ನುಡಿದಿದ್ದಾನೆ. ಹಲ್ಲೆಲೂಯಾ. ನಾವು ಬೈಬಲ್ ಅಲ್ಲಿ ನೋಡ್ತೀವಿ, ನಿನ್ನ ದೇವರ ಮೇಲೆ ಆಣೆ ಇಡಬೇಡ, ಭೂಲೋಕದ ಮೇಲೆ ಆಣೆ ಇಡಬೇಡ, ಪರಲೋಕದ ಮೇಲೆ ಆಣೆ ಇಡಬೇಡ. ಆದ್ರೆ ಯೆಹೋವನು ಹೇಳ್ತಾ ಇದ್ದಾರೆ, ಆಣೆ ಇಟ್ಟು ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಆಣೆ ಇಡುವಂತ ಒಂದೇ ಒಂದು ಅಧಿಕಾರ ಇರೋದು ದೇವರಿಗೆ ಮಾತ್ರ, ಯಾಕಂದ್ರೆ ಆತನು ಅದನ್ನು ನೆರವೇರಿಸುವ ಆತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಏನು ಅಂದ್ರೆ ಹಾಗೆ ಕೆಳಗಡೆ ಹೋದನ 5ನೇ ವಾಕ್ಯ, ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜನನ್ನು ಖಂಡಿಸುವನು. ಸಾಕು. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತಿದೆ, ನನ್ನ ಬಲಗಡೆಯಲ್ಲಿರುವಂತ ಕರ್ತನು ಕೋಪದ ದಿನಗಳಲ್ಲಿ ನನ್ನ ರಾಜನನ್ನು ಖಂಡಿಸುವನು. ಅಂದ್ರೆ ಏನು? ಪರಲೋಕದಲ್ಲಿ ಕೂತಿರುವಂತ ನನ್ನ ಪಿತಾ ದೇವರು ಆತನು ನನ್ನನ್ನು ಖಂಡಿಸ್ತಾನಂತೆ ಆತನ ಕೋಪದ ದಿನಗಳಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಿಂದ ಒದೆಗಳು ತಿಂದಿದ್ದೀರಾ? ಹೊಡೆತ ತಿಂದಿದ್ದೀರಾ? ಹೊಡ್ಸ್ಕೊಂಡಿದ್ದೀರಾ? ದೇವರ ಹತ್ರ ಹೊಡ್ಸ್ಕೊಂಡಿದ್ದೀರಾ? ಹಲ್ಲೆಲೂಯಾ, ಹೇಳ್ಬೇಕು. ಹಲ್ಲೆಲೂಯಾ. ದೇವರ ಹತ್ರ ಹೊಡ್ಸ್ಕೊಂಡಿದ್ದೀರಾ? ಹೊಡ್ಸ್ಕೊಂಡಿಲ್ವಾ? ಹಲ್ಲೆಲೂಯಾ. ನೀವೆಲ್ಲ ಹೇಗೆ ಹೊಡ್ಸ್ಕೊಂಡಿದ್ದೀರಾ? ಹೇಗೆ ಹೊಡ್ಸ್ಕೊಂಡಿದ್ದೀರಾ? ಒಂದೊಂದು ಮಾತು ಹೇಗೆ ಹೊಡ್ಸ್ಕೊಂಡಿದ್ದೀರಾ? ಮರೆಯಕ್ ಆಗ್ದಿರೋ ತರ ಹೊಡ್ಸ್ಕೊಂಡಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೊಡ್ಸ್ಕೊಂಡಿದ್ದೀನಿ. ಏನ ಗೊತ್ತಿರೋಂತ ವಿಷಯನೇ, ಆ ಮಗು ವಿಷಯದಲ್ಲಿ ನಾನು ಸಹ ಹೊಡ್ಸ್ಕೊಂಡಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನಿನಗೆ ಯಾವುದೇ ದೂಷಣೆಗಳಿಗೆ ಏನೋ ಪರಿಹಾರ ಇದೆ. ನೀನ್ ಎಷ್ಟೇ ಪಾಪ ಮಾಡಿ, ಎಂತ ಪಾಪನೇ ಮಾಡೋ, ಅದಕ್ಕೆಲ್ಲ ತಪ್ಪಿಗೆಲ್ಲ ಕ್ಷಮಾಪಣೆ ಇದೆ. ಆದ್ರೆ ನೀನು ಒಂದು ಸಲ ಪವಿತ್ರಾತ್ಮನನ್ನ ದೂರಿದ್ರೆ ಅದಕ್ಕೆ ನಿನಗೆ ಕ್ಷಮಾಪಣೆನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ವಾಕ್ಯ ಅಷ್ಟು ಖಂಡಿತವಾಗಿ ಹೇಳುತ್ತೆ ನೀನು ಪವಿತ್ರಾತ್ಮನನ್ನ ದೂರಬೇಡ ಅಂತ ಅಂದ್ರೆ, ನನಗೋಸ್ಕರ ಪಶ್ಚಾತ್ತಾಪ ಪಡೋದೇ ಪವಿತ್ರಾತ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೋಸ್ಕರ ಜಜ್ಜಲ್ಪಟ್ಟಿರುವಂತ ಆತ್ಮ ಅಂದ್ರೆ ಅದು ಪವಿತ್ರಾತ್ಮ. ಆ ಪವಿತ್ರಾತ್ಮನನ್ನ ನಾವು ದೂಷಿಸ್ಬಿಟ್ರೆ ದೇವರ ಕಣ್ಣಿಗೆ ನಾವು ಏನೋ ಇದ್ದಿರೋರು ಆಗ್ಬಿಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ, ತನ್ನ ಕೋಪದ ದಿನಗಳಲ್ಲಿ ಸಮೀಪವಾಗಿದೆ ಅಂತ. ಆದ್ರೆ ಅದನ್ನ ಅರ್ಥಕೊಳ್ಳೋರು ಯಾರು ಇಲ್ಲ.
ಅಲ್ಲೆಲೂಯ ಅಲ್ಲೆಲೂಯ. ಆತನು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ, ಯಾವಾಗ ಬರ್ತಾರೆ ಅಂತ ಹೇಳಿಲ್ಲ. ಅಲ್ಲೆಲೂಯ ಅಲ್ಲೆಲೂಯ. ಆತನು ಕಳ್ಳನ ಹಾಗೆ ಬರ್ತಾನೆ ಅಂತ ಹೇಳಿದ್ದಾರೆ, ಕಳ್ಳನು ನಿಮ್ಮ ಮನೆಗೆ ಬರೋದನ್ನ ಯಾವ ತರ ಹೇಳಿದಾರ? ಅಲ್ಲೆಲೂಯ ಅಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನೀನು ಮೆಲ್ಕಿಸೆದೇಕನ ಹಾಗೆ ಯಾಜಕನಾಗು, ಮೆಲ್ಕಿಸೆದೇಕನಲ್ಲಿರುವಂತ ಗುಣಗಳನ್ನ ಅಳವಡಿಸ್ಕೋ. ಅಲ್ಲೆಲೂಯ ಅಲ್ಲೆಲೂಯ. ನಾವು ದೇವರ ಬೈಬಲ್ ಅಲ್ಲಿ ಇರುವಂತ ಎಷ್ಟೋ ಯಾಜಕರನ್ನ ಇಟ್ಕೊಂಡ್ರೆ, ಒಬ್ಬೊಬ್ಬರ ಹತ್ರ ಅಂತ ಇಟ್ಕೊಂಡ್ರು ಕೂಡ ಒಬ್ಬೊಬ್ಬರ ಹತ್ರ ಒಂದೊಂದು ಗುಣನ ಕಲ್ತ್ಕೊಂಡ್ ಬರ್ಬೋದು. ಅಲ್ಲೆಲೂಯ. ಎಸ್ತರಳ ಹಾಗೆ ಪ್ರಾರ್ಥನೆ ಮಾಡೋದನ್ನ ಕಲಿಬಹುದು. ಒಂದು ಹೆಣ್ಣು ಎಲಿಜಬೆತ್ ಹಾಗೆ ದೇವರನ್ನ ಅವನ ಕೃತಜ್ಞತೆ ಸಲ್ಲಿಸೋದನ್ನ ಕಲಿಬಹುದು. ಅಲ್ಲೆಲೂಯ. ರೂತ್ ಹೇಗೆ ಪೇಷನ್ಸ್ ಆಗಿದ್ಲು, ತಾಳ್ಮೆಯಿಂದ ಇದ್ಲು ಅನ್ನೋದನ್ನ ನಾವು ಕಲಿಬಹುದು. ಅಲ್ಲೆಲೂಯ. ಅಬ್ರಹಾಮನ ಹಾಗೆ ನಂಬಿಕೆನ ನಾವು ಕಲಿಬಹುದು. ಅಲ್ಲೆಲೂಯ ಅಲ್ಲೆಲೂಯ. ದೇವರು ಒಬ್ಬ ಸೇವಕರು ಒಂದು ಜಾಗದಲ್ಲಿ ಹೇಳ್ತಾರೆ, ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಸಹ ನನ್ನ ನಂಬಿಕೆ ಸೋತೋದ್ರೆ ನನ್ನ ಪ್ರಾರ್ಥನೆಗೆ ಬೆಲೆ ಇಲ್ಲ. ಅಲ್ಲೆಲೂಯ ಅಲ್ಲೆಲೂಯ. ನಾ ಎಷ್ಟೇ ಊಟ ಮಾಡಿ ನನ್ನ ದೇಹ ಎಷ್ಟೇ ಗಟ್ಟಿ ಮುಟ್ಟಾಗಿದ್ರು ನನ್ನ ಒಳಗಡೆ ನನ್ನ ಆತ್ಮ ಕುಂದೋದ್ರೆ ನನಗೇನು ಯೂಸ್ ಇಲ್ಲ. ಅಲ್ಲೆಲೂಯ ಅಲ್ಲೆಲೂಯ. ಎಷ್ಟು ದೊಡ್ಡ ಮನುಷ್ಯನೇ ಆದ್ರೂ, ಎಷ್ಟು ದೊಡ್ಡ ದೇಹದಲ್ಲಿ ಮನಸ್ಸಲ್ಲಿ ಒಂದು ನೋವಾದ್ರೆ ಅದು ಅವನ್ನ ಕುಗ್ಗಿಸುತ್ತೆ. ಅಲ್ಲೆಲೂಯ. ಅದೇ ರೀತಿ ನನ್ನ ಪ್ರಾರ್ಥನೆ ಎಷ್ಟೇ ದೊಡ್ಡದಾಗಿ ಮಾಡಿದ್ರು, ಎಷ್ಟೊತ್ತೇ ಮಾಡಿದ್ರು, 1 hour ಮಾಡಿದ್ರು, 2 hour ಮಾಡಿದ್ರು, 3 hour ಮಾಡಿದ್ರು, ಅದರಲ್ಲಿ ನೀತಿ ಇಲ್ಲ ಅಂದ್ರೆ, ನಂಬಿಕೆ ಇಲ್ಲ ಅಂದ್ರೆ, ಅಲ್ಲಿ ನಮ್ಮ ಪಾಪ ಪಶ್ಚಾತ್ತಾಪ ಹೊಂದಿಲ್ಲ ಅಂದ್ರೆ ಆ ಪ್ರಾರ್ಥನೆಗೆ ಬೆಲೆ ಇಲ್ಲ. ಅಲ್ಲೆಲೂಯ ಅಲ್ಲೆಲೂಯ. ದೇವರ ವಾಕ್ಯದ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ವಾಕ್ಯನ ಇಟ್ಟು ಆತನು ಬರುವಂತ ಕೊನೆಯ ದಿನಗಳನ್ನ ನೆನೆಸಿ ಆತನಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ.